ಬನ್ನಿ ಇವತ್ತು 16 ಜನವರಿ 2024 ಇವತ್ತು ನಿಫ್ಟಿ 50 ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟಲ್ಲಿ ಏನಾಯಿತು, ಇಂಟ್ರಾಡೇ ಟ್ರೇಡ್ ಆಫ್ ದ ಡೇ ಯಾವುದು ಅಂತ ನೋಡ್ಕೊಂಬರೋಣ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,032 ಪಾಯಿಂಟ್ಸಿಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 65 ಪಾಯಿಂಟ್ಸ್ ಅಷ್ಟು ಇವತ್ತು 16 ಜನವರಿಯಂದು ಇಳಿಕೆ ಆಗಿದೆ ಇದರಲ್ಲಿ. ಅದೇ ರೀತಿ ನಾವು BSE ಸೆನ್ಸೆಕ್ಸಲ್ಲಿ ನೋಡೋದಾದರೆ BSE ಸೆನ್ಸೆಕ್ಸ್ನಲ್ಲೂ ಇಳಿಕೆ ಆಗಿದೆ. BSE ಸೆನ್ಸೆಕ್ಸ್ನಲ್ಲಿ ಬಂದು ಸುಮಾರು ಹತ್ತತ್ರ 199 ಪಾಯಿಂಟ್ಸ್ ಅಥವಾ 200 ಪಾಯಿಂಟ್ಸ್ ಅಷ್ಟು ಇಳಿಕೆಯಾಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 73,128ಕ್ಕೆ ಕ್ಲೋಸ್ ಆಗಿದೆ. ಅದೇ ರೀತಿ ಟ್ರೆಂಡಿಂಗ್ ಶೇರ್ಸ್ನಲ್ಲಿ ಸುಜ್ಲಾನು ಇವತ್ತು ₹1.80 ಇಳಿಕೆಯಾಗಿದೆ ಪ್ರತಿಯೊಂದು ಶೇರಲ್ಲೂ. IRFC ನೋಡ್ಬೋದು, ಸುಮಾರು ಪ್ರತಿಯೊಂದು ಶೇರಲ್ಲಿ ಸುಮಾರು ₹11.75 ಏರಿಕೆಯಾಗಿದೆ. ಇಂಟ್ರಾಡೇ ಟ್ರೇಡಲ್ಲಿ ನಿನ್ನೆ ಇದ್ರ ಬಗ್ಗೆ ಮಾತಾಡಿದ್ವಿ. ಇವತ್ತು ನಿನ್ನೆ ನೀವು ನೋಡಿದರೆ ಇದರಲ್ಲಿ ಒಂದು ಒಳ್ಳೆ ರಿಟರ್ನ್ಸ್ ತೊಗೊಂಡು ಮುಂದೆ ಅದರ ಸಣ್ಣ ಪುಟ್ಟ ಲಾಸು ಅಥವಾ ಒಂದು ಲಾಂಗ್ ಟರ್ಮಲ್ಲಿ ಇಂಟ್ರಾಡೇ ಮಾಡ್ಕೋಬೋದು. ಸರ್ವೈವ್ ಆಗೋದು ಇಂಟ್ರಾಡೇನಲ್ಲಿ ಸರ್ವೈವ್ ಮಾಡ್ಕೋಬೋದು. ಅದೇ ರೀತಿ ವಿಪ್ರೋನಲ್ಲಿ ನಾವು ನೋಡೋದಾದರೆ ಪ್ರತಿಯೊಂದು ಶೇರಿಗೆ ಸುಮಾರು ₹9.60 ಅಷ್ಟು ಇವತ್ತು ಇಳಿಕೆ ಆಗಿದೆ. ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಕೂಡ ಅಷ್ಟೇ ಸುಮಾರು ₹2.30 ಇವತ್ತು ಇಳಿಕೆ ಆಗಿದೆ. ಪಾಲಿಕ್ಯಾಬ್ ನಿನ್ನೆನೂ ಹೇಳಿದ್ವಿ, ಪಾಲಿಕ್ಯಾಬ್ನಲ್ಲಿ ಸುಮಾರು ನಿನ್ನೆ ಒಂದು ₹217 ಏರಿಕೆ ಆಗಿತ್ತು. ಇವತ್ತು ಸುಮಾರು ₹142 ಇದರಲ್ಲಿ ಏರಿಕೆ ಆಗಿದೆ. ಅದೇ ರೀತಿ ನಾವು ಬೇರೆ ಶೇರ್ಸ್ ಯಾವುದು ಅಂತ ನೋಡೋದಾದರೆ ರಿಲಯನ್ಸ್ ಪವರ್ನಲ್ಲೂ ಕೂಡ ಸುಮಾರು ಒಂದು 75 ಇವತ್ತು ಇಳಿಕೆ ಆಗಿದೆ ಪ್ರತಿಯೊಂದು ಶೇರ್ನಲ್ಲಿ. ನಿಫ್ಟಿ 50ನಲ್ಲಿ ಇವತ್ತು ಏರಿಕೆಯಾಗಿರೋ ಕಂಪ್ನಿ ಟಾಪ್ ಗೇನರ್ಸ್ ಯಾರು ಅಂತ ಹೇಳಿದ್ರೆ ಭಾರತ್ ಪೆಟ್ರೋಲಿಯಂ ಸುಮಾರು ಪ್ರತಿಯೊಂದು ಶೇರಿಗೆ ಸುಮಾರು ಹತ್ತತ್ರ ಒಂದು ₹13 ಏರಿಕೆ ಆಗಿದೆ. ಒಂದು ಟಾಟಾ ಸ್ಟೀಲಲ್ಲಿ ಸುಮಾರು ₹2.35, ಟೈಟನ್ನಲ್ಲಿ ಸುಮಾರು ₹61.45, ITCನಲ್ಲಿ ಸುಮಾರು ₹4.70, ಮಾರುತಿ ಸುಜುಕಿ ಇಂಡಿಯಾದಲ್ಲಿ ಸುಮಾರು ₹96.65, JSW ಸ್ಟೀಲ್ನಲ್ಲಿ ಸುಮಾರು ₹7 ಅಷ್ಟು ಏರಿಕೆ ಆಗಿದೆ. ಆಮೇಲೆ L&Tನಲ್ಲಿ ನೋಡೋದಾದರೆ ₹30.45 ಏರಿಕೆ ಆಗಿದೆ. ಬೇರೆ ಕಂಪ್ನಿಗಳು ಯಾವ್ದು ಅಂತ ಹೇಳಿದ್ರೆ ಇಂಡ್ಯಾಲ್ಕೋ ಇಂಡಸ್ಟ್ರೀಸ್, ಟಾಟಾ ಮೋಟಾರ್ಸ್, ಏಷ್ಯನ್ ಪೇಂಟ್ಸ್, ONGC, ಗ್ರಾಸಿಮ್ ಇಂಡಸ್ಟ್ರೀಸ್, HDFCನಲ್ಲಿ ಏರಿಕೆಯಾಗಿದೆ. ಅದೇ ರೀತಿ ನಾವು ಇಂಟ್ರಾಡೇ ಟ್ರೇಡ್ ಆಫ್ ದ ಡೇ ಮಾತಾಡೋದಾದರೆ ಸುಮಾರು ಕಂಪ್ನಿ ಬಗ್ಗೆ ಮಾತಾಡಿದ್ದೀವಿ. ನಾವು SBI ಬಗ್ಗೆನೂ ಮಾತಾಡಿದ್ದೀವಿ, ಹಿಂಡ್ಯಾಲ್ಕೋ ಬಗ್ಗೆ ಮಾತಾಡಿದ್ದೀವಿ, ಆಮೇಲೆ IRFC ಬಗ್ಗೆನೂ ಮಾತಾಡಿದ್ದೀವಿ. ಅದೇ ರೀತಿ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಬಗ್ಗೆನೂ ಮಾತಾಡಿದ್ದೀವಿ, ವೊಡಾಫೋನ್ ಬಗ್ಗೆನೂ ಮಾತಾಡಿದ್ದೀವಿ. ಅದೇ ರೀತಿ ಇವತ್ತು 16 ಜನವರಿ ಎಂದು ನೋಡೋದಾದರೆ ನಾವು ನೋಡ್ಬೋದು IRFCನ ನೋಡ್ಬೋದು. ಇವತ್ತು ಒಂದು IRFC ಎಷ್ಟಕ್ಕೆ ಸಿಗ್ತಾಯಿತ್ತು ಅಂತ ನೋಡೋಣ ಬನ್ನಿ. IRFC ಬಂದು ಇವತ್ತು 16 ಜನವರಿಯಂದು ಒಂದು 200 ಶೇರ್ಸ್ನ ಒಂದು ಒಳ್ಳೆ ಮಾರ್ಜಿನಲ್ಲಿ ಒಂದು ₹7,200ಗೆ ಪರ್ಚೇಸ್ ಮಾಡಿದ್ರೆ ಸುಮಾರು ಪ್ರತಿಯೊಂದು ಶೇರಲ್ಲಿ ₹11.75 ಅಷ್ಟು ಏರಿಕೆ ಆಗಿದೆ. ಅಂದರೆ ಒಂದು 200 ಶೇರಿಗೆ ಒಂದು ₹2,350 ರಿಟರ್ನ್ಸ್ ಬರುತ್ತೆ. ನಿನ್ನೆನೂ ಇದರಲ್ಲಿ ಬಂದಿತ್ತು, ಇವತ್ತು ಬಂದಿದೆ. ಅಂದರೆ ಲಾಂಗ್ ಟರ್ಮಲ್ಲಿ ನಾವು ಮಾಡಬೇಕಾದ್ರೆ ಈ ಥರ ಒಳ್ಳೆ ರಿಟರ್ನ್ಸ್ ಬಂದಾಗ ಒಂದು ಫ್ಯೂಚರಲ್ಲಿ ಯಾವ್ದಾರ ಸಣ್ಣ ಪುಟ್ಟ ಲಾಸ್ ಆದ್ರೂ ಬಿಯರ್ ಮಾಡಿ ಒಂದು ಲಾಂಗ್ ಟರ್ಮಲ್ಲಿ ಇಂಟ್ರಾಡೇ ಟ್ರೇಡ್ ಮಾಡ್ಬೋದು. ಅಂದರೆ ಶೇರ್ ಮಾರ್ಕೆಟ್ ಅಂತ ಹೇಳಿದ್ರೆ ಬರೀ ಪ್ರಾಫಿಟ್ ಅಂತಲ್ಲ, ಲಾಸಸ್ ಕಡಿಮೆ ಆಗಬೇಕು, ಪ್ರಾಫಿಟ್ಟು ಜಾಸ್ತಿ ಇರಬೇಕು. ಅದನ್ನು ನಾವು ಫಾಲೋ ಮಾಡಬೇಕು. ಅದೇ ರೀತಿ ಸ್ಟಾಪ್ ಲಾಸ್ ಹಾಕ್ಕೊಂಡು ಸ್ವಲ್ಪ ಮ್ಯಾನೇಜ್ ಮಾಡಬೇಕು ಬಜೆಟ್ನ. ತುಂಬ ಎಕ್ಸಸ್ ಆಗಿ ದುಡ್ಡು ಹಾಕೋದು ಅಲ್ಲ, ಅದರಿಂದನೂ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಕ್ಯಾಪಿಟಲ್ ಇರುತ್ತಲ್ಲ ಬೇಗನೆ ಕರಗೋಗುತ್ತೆ. ತುಂಬ ಹೆಂಗೆ ಬೇಕೋ ಹಂಗೆ ನೀವು ದುಡ್ಡು ತೊಗೊಂಬಂದು ಹಾಕಿದ್ರೆ ಬಜೆಟಲ್ಲಿ ನೀವು ಮ್ಯಾನೇಜ್ ಮಾಡಬೇಕು. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.